ನೋಡಿ ಗುರು, ಇದು ಯಾರಾದರೂ ರೋಡು ಅಂತ ಏನಾದರೂ ಹೇಳೋದಕ್ಕಾಗತ್ತಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಳ್ಳೊಳ್ಳೆ ಇವಾಗ ಒಂದು ಕಾರ್ಗಳು ತಗೊಳ್ತೀರಾ ಮತ್ತು ಬೈಕ್ಗಳು ತಗೊಳ್ತೀರಾ. ಹೆಂಗೆ ಅಂದರೆ ಕಾರ್ಗಳು ತೊಗೊಂಡ್ರೆ ಮಿನಿಮಮ್ ಅಂದರೂ 1 ಲಕ್ಷದಿಂದ 2 ಲಕ್ಷ ನಿಮಗೆ ರೋಡ್ ಟ್ಯಾಕ್ಸ್ ಆಗುತ್ತೆ. ನೀವು ರೋಡ್ ಟ್ಯಾಕ್ಸ್ ಏನು ಕಟ್ತಾ ಇದ್ದೀರಾ? ಈ ರೋಡಿಗೆ ಕಟ್ತಾ ಇದ್ದೀರಾ? ನಮ್ಮ ದೇಶ ಇದೆ, ನಾವು ಕಟ್ಟಿರೋ ದೇಶ ಇದು. 10ರಿಂದ 20 ಹಳ್ಳಿ ಜನಗಳು ಈ ರೋಡಲ್ಲಿ ಓಡಾಡ್ತಾರೆ. ಜಸ್ಟ್ ಯೋಚನೆ ಮಾಡಿ, ಈ ರೋಡಿಗೆ ನೀವು ರೋಡ್ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಅಂತ ನನಗೆ ಗೊತ್ತಿಲ್ಲ. ನಮ್ಮದು ಸಮಾಜ ಹೆಂಗಾಗಿದೆ ಅಂತಂದರೆ, ನಾವೊಂದು ಗಾಡಿ ತೊಗೋಬೇಕಂದ್ರೂ ರೋಡ್ ಟ್ಯಾಕ್ಸ್ ಕಟ್ಟಿ ನಾವು ಈಚಿತ ಗಾಡಿ ರೋಡಿಗೆ ಇಳಿಸ್ತೀವಿ. ರೋಡಿಗೆ ಬಂದ ಮೇಲೂ ಟ್ಯಾಕ್ಸ್ ಹಾಕೋಕ್ಕೆ ಅಂದ್ಬಿಟ್ಟು ಪೊಲೀಸ್ ನಿಂತಿರ್ತಾರೆ. ಅದಕ್ಕೆ ಕಾರಣ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿರೋ ಎಲ್ರಿಗೂ ನಮಸ್ಕಾರ. ಲಾಂಗ್ ಟೈಮ್ ಆದಮೇಲೆ ನನ್ನೊಂದು ಸಣ್ಣ ಲಾಗ್ಗೆ. ಬೆಳಗ್ಗೆ 4:15 ಎದ್ದು ಊರಿಗೆ ಹೋಗಬೇಕು ಅಂತ ಹಬ್ಬದ ಪ್ರಯುಕ್ತ ಫುಲ್ಲು ಜೋಶಲ್ಲಿ ಲಾಂಗ್ ರೈಡ್ ಅಂತ ಹೊರಟೆ. 35 ಕಿಲೋಮೀಟರ್ ಸ್ಪೀಡಲ್ಲಿ ಎಷ್ಟೊತ್ತು ಅಂತ ಅಕ್ಕಪಕ್ಕ ಓಡಾಡೋ ಗಾಡಿಗಳನ್ನ ನೋಡ್ಕೊಂಡು ಓಡಾಡೋದು ಅಂದ್ಬಿಟ್ಟು ಯೂಟ್ಯೂಬಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಕಿರಾತಕ ಸಿನಿಮಾ ಹಾಕೊಂಡು ನೋಡ್ಕೊಳ್ತಾ ಹೋದೆ. ಬರ್ತಾ ಎಷ್ಟು ಬೇಗ ಬೆಳಕಾಯಿತು ಅಂತ ಗೊತ್ತಾಗಲಿಲ್ಲ. ತುಮಕೂರಿಗೂ ಬಂದಿದ್ದೆ. ಟೀ ಕುಡಿಯೋಣ ಅಂದ್ಬಿಟ್ಟು ಟೋಲ್ ಗೇಟ್ ಹತ್ರ ಗಾಡಿ ನಿಲ್ಲಿಸಿ ಈ ಗಾಡಿನಲ್ಲಿ ಸಾಧನೆ ಮಾಡಿಕೊಂಡು ಬೆಂಗಳೂರಿಂದ ತುಮಕೂರಿಗೆ ಬಂದಿದ್ದೀನಿ. 75% ಇದೆ. ಇನ್ನು 100 ಕಿಲೋಮೀಟ್ರ್ ಹೋಗ್ಬೋದಾ? ಯಾವ ಮೋಡಲ್ಲಿ ಇರು ನೋಡೋಣ. ಕಂಡ್ಲಿ ಕ್ರಾಸ್ ಇನ್ನು 54 ಕಿಲೋಮೀಟ್ರ್ ಐತೆ ಗುರು. ಕ್ಲೀನಾಗಿ ಹೋದರೆ ಸಾಕು. ಅಲ್ಲಿಂದನೂ ಜೀವ ಬಾಯಿಗೆ ಇಟ್ಕೊಂಡೇ ಬಂದಿದ್ದೀನಿ. ಅಕ್ಕನೆಲ್ಲಾದ್ರೂ ಆಕ್ಟಿವ್ ಆಗಿಬಿಟ್ರೆ ಏನು ಗುರು ಮಾಡೋದು ಅಂತ. ಈ 124 ಕಿಲೋಮೀಟ್ರ್ ಏನು ತೋರಿಸ್ತಿದೆ, ಎಕೋ ಮೋಡಲ್ಲಿ 74 ಕಿಲೋಮೀಟರ್ ತೋರಿಸ್ತಾ ಇದೆ. ಅಂದರೆ 74%ಅಲ್ಲಿ 124 ಕಿಲೋಮೀಟ್ರ್ ಹೋಗುತ್ತೆ ಅಂತ ಎಕೋದಲ್ಲಿ ತೋರಿಸ್ತಾ ಇದೆ. ಇದನ್ನೇ ಇವಾಗ ನಾವು ನಾರ್ಮಲ್ಗೆ ಹಾಕ್ಕೊಂಡೆ. ನಾರ್ಮಲ್ಗೆ ಹಾಕ್ಕೊಂಡ್ರೆ 74%ಅಲ್ಲಿ 99 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಅದೇ ಇವಾಗ ಸ್ಪೋರ್ಟ್ಸ್ಗೆ ಹಾಕ್ಕೊಂಡ್ರೆ 74%ಅಲ್ಲಿ 87 ಬರಲ್ಲ, 87 ಕಿಲೋಮೀಟರು. ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ಹಾಗೆ ಹೋಗ್ತಾ ಅಂದವೇನಲ್ಲಿ ಗುಬ್ಬಿ ಹತ್ರ ಬಸವಣ್ಣನ ದೇವಸ್ಥಾನ ಒಂದು ಸಿಗುತ್ತೆ. ಪ್ರತಿ ಸತಿ ಹೋಗ್ಬೇಕಾದ್ರು ಇಲ್ಲಿ ಗಾಡಿ ನಿಲ್ಲಿಸಿ ನಾನು ಒಂದ್ಸಲಿ ಕೈ ಮುಗಿದು ಹೋಗೋದು ರೋಡಿ. ಸೊ ಹಾಗೇನೆ ಇವತ್ತಿನೂ ಕೂಡ ಹೋಗ್ಬೇಕಾದ್ರೆ ಗಾಡಿ ನಿಲ್ಲಿಸಿ ಕೈ ಮುಗಿದು ಹೋಗೋಣ ಅಂತ ಬಂದೆ. ಜೀವನದಲ್ಲಿ ಮುಂದೆ ಬರಬೇಕು ಅಂತಂದರೆ ದೇವರು ಮತ್ತು ಗುರು ಇಬ್ಬರು ಇರಬೇಕು ಅಂತ. ಸೊ ದೇವರು ಬಂದ್ಬಿಟ್ಟು ನಮ್ಮ ಬಾಸು ಇವರೇ, ಜೈ ಶ್ರೀರಾಮ್ ಅಂಜನೆ. ನಾನು ಇಷ್ಟುದ್ದ ಹುಡುಗ ಇದ್ದಾಗಿಂದನೂ ನಾನು ಇವ್ರನ್ನ ಆರಾಧಿಸ್ಕೊಂಡು ಬಂದಿದ್ದೀನಿ. ಒಂಥರ ಪ್ರೀತಿ ನನಗೆ ಇವರು ಅಂದರೆ. ಜೈ ಶ್ರೀರಾಮ್, ಜೈ ಆಂಜನೇಯ. ಇನ್ನು ನಮ್ಮ ಗುರು ಅಂತಂದರೆ ಇವರು ನಮ್ಮ ಬಾಸ್. ಸೊ ಇವ್ರನ್ನ ನಾನು ಯಾವ ಲೆವೆಲಿಗೆ ಸ್ಫೂರ್ತಿಯಾಗಿ ತೊಗೊಂಡಿದ್ದೀನಿ ಅಂತಂದರೆ, ಆ್ಯಕ್ಚುಲಿ ನಾನು ಎದೆ ಮೇಲೆ ಅವ್ರದ್ದು ಟ್ಯಾಟೂ ಹಾಕಿಸ್ಕೊಳೋಣ ಅಂದ್ಕೊಂಡೆ. ಬಟ್ ನಾನು ಒಬ್ಬ ಆರ್ಟಿಸ್ಟ್ ಆಗಿರೋದ್ರಿಂದ ಗಾಡಿ ಮೇಲೆ ಹಾಕ್ಸ್ಕೊಂಡಿದ್ದೀನಿ. ನನ್ನ ಸ್ವಂತ ದುಡ್ಡಲ್ಲಿ ತೊಗೊಂಡ್ರೆ ಗಾಡಿ ಮೇಲೆ ನಮ್ಮ ಬಾಸ್ ಫೋಟೋ ಹಾಕ್ಸ್ಕೊಂಡಿದ್ದೀನಿ, ಜಯೇಶ್ ಬಾಸ್. ಸೊ ಇವರೇ ನಮ್ಗೆ ಇನ್ಸ್ಪಿರೇಷನು, ನಮ್ಮ ಗುರು ಅಲ್ಲ. ಆಲ್ರೆಡಿ ನಮ್ಮ ಊರಿಗೆ ರೀಚ್ ಆಗಿದ್ದೀನಿ ನಾನು. ಇನ್ನೂ 38% ಇದೆ. ಇನ್ನೂ 52 ಕಿಲೋಮೀಟ್ರ್ ರೇಂಜ್ ಹೋಗುತ್ತೆ ಅಂತ ತೋರಿಸ್ತಾ ಇದೆ. ಹೆಂಗೆ ಅಂದ್ರೂ 52 ಹೋಗಲಿಲ್ಲ ಅಂತಂದ್ರೆ 38%ಅಲ್ಲಿ ಒಂದು 30 ಕಿಲೋಮೀಟ್ರ್ ಅಂತೂ ಹೋಗುತ್ತೆ ಗುರು. 20ಕ್ಕಿಂತ ನಾವು ಕೆಳಗಡೆ ಇಳಿಸಿ ನಾವು ಜಾಸ್ತಿ ಓಡಿಸೋದ್ರಿಂದ ಬ್ಯಾಟ್ರಿಗೆ ಪ್ರಾಬ್ಲಮ್ ಆಗಬಹುದು. ಇವರು ಪರವಾಗಿಲ್ಲ ಗುರು, ವರ್ತಿದೆ ತಗೊಳೋದ್ರಿಂದ. 127 ಕಿಲೋಮೀಟರ್ಸು ನಮ್ಮ ಊರಿಗೆ ಇದು ಇರೋದು. ಬಂದಿದ್ದೀನಿ. ಹಾಗೆ ಒಂದು ವೇನಲ್ಲಿ ಹೋಗ್ತಾ ನಾನು ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಊರು ಅರೇನಹಳ್ಳಿ ಅಂತ. ಸೊ ಪ್ರತಿ ಸತಿ ಊರಿಗೆ ಬಂದಾಗಲೂ ನಾನು ಇಲ್ಲಿಗೆ ಮೊದಲು ಬರೋದು. ಹಾಗೆ ಇಲ್ಲೂ ಕೂಡ ಹಬ್ಬ ಮಾಡಿದರು. ಹಬ್ಬ ಮುಗಿಸ್ಕೊಂಡು ಹೋಗೋಣ ಅಂತ ಬಂದೆ. ನೀವು ಇಷ್ಟೊತ್ತು ನೋಡಿದ್ದಕ್ಕಿಂತ ಹೆಚ್ಚಾಗಿ ಒರಿಜಿನಲ್ ಕಂಟೆಂಟ್ ಇವಾಗ ಸ್ಟಾರ್ಟ್ ಆಗುತ್ತೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದೆ, ಬೇಗ ಕಹಾನಿಕೆ ಅಂದರ್ ಹೋಗ್ಬಿಡೋಣ. ಹಂಗೆ ಒಂದ್ಸಲಿ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಈ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಇದಕ್ಕೆ ಸ್ಯಾಟಲೈಟ್ ಹಾಕ್ಕೊಂಡು ಒಂದ್ಸಲಿ ನೋಡಿದ್ರೆ ಈ ಊರ ಹೆಸರು ಕೊಂಡ್ಲಿಗ್ರಾಸ್ ಅಂತ. ಇಲ್ಲಿಂದ 9.5 ಕಿಲೋಮೀಟರು ಅಂದರೆ ಗುಬ್ಬಿ ತಾಲೂಕು ಎಂಡಿಂಗು, ಚಿಕ್ಕನಾಯಕನಹಳ್ಳಿ ತಾಲೂಕು ಸ್ಟಾರ್ಟಿಂಗು, ಆಲದ ಮೇರ ಗೇಟ್ ಅಂತ. ಅಲ್ಲಿವರೆಗೂ 25 ವರ್ಷದಿಂದ ರೋಡೇ ಇಲ್ಲ ಗುರು. ಈ ವಿಡಿಯೋನ ಸಪೋರ್ಟರ್ಸ್ಗಳು ತುಂಬ ಜನ ನೋಡಿ ಉರ್ಕೊಳ್ಬೋದು. ನೀವು ಉರ್ಕೊಂಡ್ರೆ ರೋಡ್ ಸರಿಯಾಗಲ್ಲ ಅಂತ ನನಗೆ ಗೊತ್ತು.
ನೋಡಿ ಗುರು, ಇದು ಯಾರಾದರೂ ರೋಡು ಅಂತ ಏನಾದರೂ ಹೇಳೋದಕ್ಕಾಗತ್ತಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವಾಗ ಒಂದು ಗಾಡಿ ತಗೋಬೇಕು ಅಂತಂದರೆ ಜನಗಳು ರೋಡ್ ಟ್ಯಾಕ್ಸ್ ಅಂತ ಕಟ್ತಾರೆ ಅಲ್ವಾ? ಸೊ ಇವಾಗ ನಾನೇ ಈ ಗಾಡಿ ತೊಗೊಳೋದಕ್ಕೆ 70,000 ರೂಪಾಯಿದು ಎಕ್ಸ್ಟ್ರಾ ಪ್ರೈಸ್ ಆದರೆ 15,000 ರೂಪಾಯಿ ರೋಡ್ ಟ್ಯಾಕ್ಸ್ ಹೋಗಿದೆ. ಅದು ಇದು 1,08,000 ಟೋಟಲ್ ಎಲ್ಲ ಸೇರಿ 1,08,000 ರೂಪಾಯಿ. ಇಷ್ಟಕ್ಕೇನೋ 15,000 ರೂಪಾಯಿ ಹೋಗುತ್ತೆ ಅಂತ ಅಂದರೆ ನೀವು ಒಳ್ಳೊಳ್ಳೆ ಇವಾಗ ಒಂದು ಕಾರ್ಗಳು ತಗೊಳ್ತೀರಾ ಮತ್ತು ಬೈಕ್ಗಳು ತಗೊಳ್ತೀರಾ. ಹೆಂಗೆ ಅಂದರೆ ಕಾರ್ಗಳು ತೊಗೊಂಡ್ರೆ ಮಿನಿಮಮ್ ಅಂದರೂ 1 ಲಕ್ಷದಿಂದ 2 ಲಕ್ಷ ನಿಮಗೆ ರೋಡ್ ಟ್ಯಾಕ್ಸ್ ಆಗುತ್ತೆ. ನೀವು ರೋಡ್ ಟ್ಯಾಕ್ಸ್ ಏನು ಕಟ್ತಾ ಇದ್ದೀರಾ? ಈ ರೋಡಿಗೆ ಕಟ್ತಾ ಇದ್ದೀರಾ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. 10-20 ಹಳ್ಳಿ ಜನಗಳು ಈ ರೋಡಲ್ಲಿ ಓಡಾಡ್ತಾರೆ. ಜಸ್ಟ್ ಯೋಚನೆ ಮಾಡಿ, ಈ ರೋಡಿಗೆ ನೀವು ರೋಡ್ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಅಂತ ನನಗೆ ಗೊತ್ತಿಲ್ಲ. ನಮ್ಮದು ಸಮಾಜ ಹೆಂಗಾಗಿದೆ ಅಂತ ಅಂದರೆ, ನಾವೊಂದು ಗಾಡಿ ತೊಗೋಬೇಕಂದ್ರೂ ರೋಡ್ ಟ್ಯಾಕ್ಸ್ ಕಟ್ಟಿ ನಾವು ಈಚೆ ಗಾಡಿ ರೋಡಿಗೆ ಇಳಿಸ್ತೀವಿ. ರೋಡಿಗೆ ಬಂದ ಮೇಲೂ ಟ್ಯಾಕ್ಸ್ ಹಾಕೋಕ್ಕೆ ಅಂದ್ಬಿಟ್ಟು ಪೊಲೀಸ್ ನಿಂತಿರ್ತಾರೆ. ಸೊ ನಿಮಗೆ ನಮ್ಮ ಸಮಾಜದಲ್ಲಿ ನೀವು ಎಲ್ಲಿಂದ ಎಲ್ಗೋದ್ರೂ ಬರೀ ಟ್ಯಾಕ್ಸ್ ಹಾಕೋಕ್ಕೆ ನಿಂತಿರ್ತಾರೆ ಹೊತ್ತು ನಮ್ಮ ಅಧಿಕಾರಿಗಳು ಯಾವನು ನಮಗೆ ಒಳ್ಳೇದು ಮಾಡಬೇಕು ಅಂತ ಯಾರೋ ಅಧಿಕಾರಕ್ಕೆ ಬರಲ್ಲ. 5 ವರ್ಷಕ್ಕೊಂದ್ಸಲ ತಟ್ಟೆ ಇಟ್ಕೊಂಡು ಓಟ್ಗೋಸ್ಕರ ಭಿಕ್ಷೆ ಬೇಡ್ತೀರಾ, ಆದ್ರೆ ಓಟು ಕೊಟ್ಟವರು ಯಾರು ಅಂತ ಅವರ ಕಷ್ಟ ಸುಖ ವಿಚಾರಿಸೋಲ್ಲ. ಈ ರೀತಿಲಿ ಬಂದು ನೀವು ಈ ಪೊಸಿಷನ್ ಅಲ್ಲಿ ಕೂತಿದ್ದೀರಾ. ಮೊದಲೇ ಇಲ್ಲಿನ ಜನಗಳೆಲ್ಲ ಸ್ವಲ್ಪ ಹಳ್ಳಿ ಜನಗಳು, ಇಲ್ಲೆಲ್ಲ ಸ್ವಲ್ಪ ಕಾಡಿಂದ ಅಂದರೆ ಕಾಡು ಪ್ರಾಣಿಗಳು ಓಡಾಡೋದು ಜಾಸ್ತಿ. ಜೊತೆಯಲ್ಲಿ ಇದೆಲ್ಲ ಮುಂಚೆ ಕಾಡಿದ್ದಿದ್ದು, ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅವ್ರುಗಳು ಕ್ಲೀನ್ ಮಾಡಿಕೊಂಡು ಜಮೀನು ಮಾಡಿಕೊಂಡು ತುಂಬ ವರ್ಷಗಳಿಂದ ಇಲ್ಲಿ ಜೀವನ ಮಾಡ್ತಿರೋರು ಇವರೆಲ್ಲ. ಆಯಿತಾ? ಮನೇಲಿ ನಾನು ಏನು ಹೇಳ್ತೀನಲ್ಲ, ಈ ರೋಡ್ ಬಂದ್ಬಿಟ್ಟು ಒಂದು 20-25 ವರ್ಷ ಆಗಿದೆ ಅಂತ ಈ ರೋಡ್ ಮಾಡಿ. ಅದೇನೋ ಮೈನಿಂಗ್ ನಡೀತಿತ್ತಂತೆ ಇಲ್ಲೊಂದೇ ಅವಾಗೆಲ್ಲ. ಸೊ ಮೈನಿಂಗ್ ಅವ್ರದ್ದು ಇವ್ರದ್ದು ಏನೋ ಪ್ರಾಬ್ಲಮ್ ಅಂತೆ, ಅದೆಲ್ಲ ನಮಗೆ ಗೊತ್ತಿಲ್ಲ ಗುರು. ಅದೇನೋ ಹೇಳ್ತಾರಲ್ಲ, ಈ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸ್ಬಡವಾಯಿತು ಅಂತ. ಸೊ ಇವರಿಬ್ರದ್ದು ಏನೇ 1000 ಪ್ರಾಬ್ಲಮ್ ಇರಲಿ ಗುರು, ಅವ್ರು ಕುತ್ಕೊಂಡು ಬಗೆಹರಿಸ್ಕೋಬೇಕು. ಯಾಕೆ ಅಂದರೆ ಇಲ್ಲಿರೋ 10 ಹಳ್ಳಿಗಳ ಜನಗಳ್ಗೂ ಈ ರೋಡು ಮೇಯ್ನ್ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ರೋಡ್ ಇದು. ಆಯಿತಾ? ಅರ್ಥ ಆಯ್ತಾ? ವಾಸ ಮಾಡೋ ಅಂಥವ್ರು ಅಥವಾ ಯಾರೇ ಆಗಿರಲಿ, ಯಾರಿಗಾದ್ರೂ ಒಬ್ರಿಗೆ ಹಾವು ಕಚ್ಚುತ್ತಪ್ಪ. ಫಾರ್ ಎಕ್ಸಾಂಪಲ್ ಕೊಡ್ತೀನಿ, ನಮ್ಮ ಫ್ಯಾಮಿಲಿಯಲ್ಲಿ ನಡೆದಿದೆ ಆ್ಯಕ್ಚುಲಿ ಒಂದು ಸ್ಟೋರಿ. ಯಾರಿಗಾರು ಒಬ್ರಿಗೆ ಹಾವು ಕಚ್ಚಿತು, ಎಮರ್ಜೆನ್ಸಿ ಹಾಸ್ಪಿಟ್ಲಿಗೆ ಹೋಗಬೇಕು. ಸುತ್ತಮುತ್ತ ಎಲ್ಲೂ ಹಾಸ್ಪಿಟ್ಲೇ ಇಲ್ಲ ಗುರು. ಇಲ್ಲಿ ಸುತ್ತಮುತ್ತ 5-10 ಕಿಲೋಮೀಟ್ರು, 10-15 ಕಿಲೋಮೀಟ್ರ್ವರೆಗೂ ಯಾವುದೂ ಸುತ್ತಮುತ್ತ ಒಳ್ಳೆ ಹಾಸ್ಪಿಟ್ಲೇ ಇಲ್ಲ. ಒಳ್ಳೆ ಹಾಸ್ಪಿಟ್ಲ್ ಬಿಟ್ಟಾಕೆ ಹಾಸ್ಪಿಟ್ಲೇ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ, ಒಳ್ಳೆ ಹಾಸ್ಪಿಟ್ಲಿಗೆ ಹೋಗ್ತೀನಿ ನಾನು, ಹಾಸ್ಪಿಟ್ಲೇ ಇಲ್ಲ. ಆಯಿತಾ? ಸೊ ಇಲ್ಲಿರೋ ಜನಗಳಿಗೆ ಏನಾದರೂ ಎಮರ್ಜೆನ್ಸಿ ಅಂದರೆ ಅವ್ರು ಏನು ಮಾಡಬೇಕು? ಆಯಿತಾ? ಒಂದು ಓಕೆ, ಹಾಸ್ಪಿಟಲ್ ಫೆಸಿಲಿಟಿ ಹಾಳಾಗೋಗ್ಲಿ ಬಿಟ್ಟಾಕಿ, ಅಟ್ಲೀಸ್ಟ್ ರೋಡ್ ಟ್ರಾನ್ಸ್ಪೋರ್ಟು ನಾನು ಕೊಡಲ್ಲ. ಈ ರೋಡಲ್ಲಿ ಜನಗಳಿಗೆ ಏನಾರು ಹಾವು ಗೀವು ಕಚ್ಚಿತು ಅಥವಾ ಸಣ್ಣ ಪುಟ್ಟ ಏನಾರು ಪ್ರಾಬ್ಲಮ್ ಆಯಿತು. ಫಾರ್ ಎಕ್ಸಾಂಪಲ್ ಗರ್ಭಿಣಿ ಹೆಂಗಸರುಗಳು ಇರ್ತಾರಪ್ಪ, ಅವ್ರಿಗೇನಾದರೂ ಎಮರ್ಜೆನ್ಸಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು, ಹೆರಿಗೆ ನೋವಾಯಿತು ಅಂದಾಗ ಈ ರೋಡಲ್ಲಿ ಕರ್ಕೊಂಡು ಹೋಗೋ ಒಳಗೇನೆ ಜೀವ ಹೋಗಿರುತ್ತೆ. ಇದೇ ಅನುಭವ ಏನಾದರೂ ಇಲ್ಲಿ ಈ ಅಧಿಕಾರಿಗಳು ಸಪೋರ್ಟ್ ಮಾಡ್ತಾರಲ್ಲ, ಅವ್ರಿಗೆ ಯಾರಿಗಾದ್ರೂ ಆಗಿದ್ರೆ ಹೇಗಿರುತ್ತೆ? ಚೆನ್ನಾಗಿರುತ್ತಾ? ನಾನು ಅದನ್ನೇ ಹೇಳ್ತಾ ಇರೋದು. ಇಲ್ಲಿನ ಜನಗಳಿಗೆ ಸ್ವಲ್ಪ ಏನು ಅವ್ರು ಯಾವ ಥರ ಇದು ಮಾಡ್ತಾರೆ ಅಂತ ನನಗಂತೂ ದೇವರೇ ಗೊತ್ತಿಲ್ಲ. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ಮ ಕತೆ? ಓಕೆ, ಏನಯ್ಯ? ಸೊ ಇಲ್ಲಿನ ಅಧಿಕಾರಿಗಳೇ ಏನು ಇದು ಯಾರಿಗೆ ಸೇರ್ತಾನೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಫ್ಯಾಮಿಲಿನಲ್ಲೇ ಅವ್ರ ಸೊಸೆನೋ ಹೆಂಡ್ತಿನೋ ಇನ್ನೊಬ್ರು ಯಾರೋ ಮತ್ತೊಬ್ರು ಯಾರೋ ಇರ್ತಾರೆ, ಅಕ್ಕನ ತಂಗಿನೋ ಯಾರೊಬ್ರು ಪ್ರೆಗ್ನೆಂಟ್ ಲೇಡೀಸ ಇರ್ತಾರೆ ಅಂದ್ಕೊಳ್ಳಿ. ಅವ್ರು ಏನಾದರೂ ಈ ರೋಡಲ್ಲಿ ಹೋದ್ರೆ ಗುರು, ಅವ್ರು ಬದುಕ್ತಾರೆ ಗುರು. ಸೀರಿಯಸ್ಲಿ ಈ ರೋಡ್ಗಿಂತ ಸುಮ್ಮನೆ ಜನಗಳು ಯಾವ್ದಾರು ಈ ಬೆಟ್ಗಳಲ್ಲಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರೋದೇ ಬೆಟರು. ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳಬೇಕು ಅಂತಂದರೆ ಬೆಟ್ಗಳಲ್ಲಿ ಕಾಲ್ದಾರಿ ಮಾಡ್ಕೊಂಡಿರೋದು ಬೆಟರು. ಅಷ್ಟು ವರ್ಸ್ಟ್ ಆಗಿದೆ ಈ ರೋಡ್ ಮಾತ್ರ ನಿಜವಾಗ್ಲೂ. ಎಮರ್ಜೆನ್ಸಿ ಅಂತ ಅಂದಾಗ ಅಥವಾ ಏನಾದರೂ ಈ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತಂದಾಗ ಇಲ್ಲಿಂದ ಅವ್ನು ಹಾಸ್ಪಿಟ್ಲಿಗೆ ಹೋಗೋ ಒಳಗಡೆ ಸತ್ತೋಗಿರ್ತಾನೆ. ನಮ್ಮ ಫ್ಯಾಮಿಲಿನಲ್ಲಿ ಆಗೈತೆ ಗುರು. ಮಿಡ್ ನೈಟು ಸುಮಾರು 12:15 1 ಗಂಟೆ ಟೈಮಲ್ಲಿ ಕಿವಿಗೆ ಹಾವು ಕಚ್ಚಿದೆ. ಆಯಿತಾ? ಎಮರ್ಜೆನ್ಸಿ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಿಲ್ಲ ಈ ರೋಡಲ್ಲಿ. ಎಮರ್ಜೆನ್ಸಿ ಹಾಸ್ಪಿಟ್ಲಿಗೆ ಹೋಗೋ ಒಳಗಡೆ ಆಲ್ರೆಡಿ ಹಾಸ್ಪಿಟ್ಲಿಗೆ ಹೋಗೋ ಒಳಗಡೆ ವಿಷ ಏರ್ಬಿಟ್ಟೈತೆ, ಫುಲ್ಲು ತಲೆಗೆಲ್ಲ ಏರ್ಬಿಟ್ಟಿದೆ. ಆಯಿತಾ? ಸೊ ಇನ್ನೇನು ಮಾಡೋಕ್ಕಾಗುತ್ತೆ? ಹಾಸ್ಪಿಟ್ಲಿಗೆ ಹೋಗವ್ರೆ, ಅಲ್ಲಿಗೆ ಹೋದ್ಮೇಲೆ ತೀರೋಗವ್ರೆ. ಆಯಿತಾ? ಏಜ್ ಇರೋಂಥ ಹುಡುಗ ಇನ್ನೂ 22-23 ವರ್ಷದ ಹುಡುಗ ಇನ್ನೂ. ಇಲ್ಲಿಂದ ಹಾಸ್ಪಿಟ್ಲಿಗೆ ಈ ರೋಡಲ್ಲಿ ಹೋಗೋ ಒಳಗಡೆ ಹತ್ರ ಆಲ್ರೆಡಿ 2-3 ಅವರ್ ಆಗಿದೆ. ಚಿಕ್ಕನಹಳ್ಳಿಗೆ ಹೋಗೋ ಒಳಗಡೆ ಆಲ್ರೆಡಿ ವಿಷ ಏರಿದೆ, ಅಲ್ಲಿಗೆ ಹೋದ್ಮೇಲೆ ತೀರೋಗಿದ್ದಾರೆ. ಆಯಿತಾ? ಸೊ ಈ ಥರ ಆಗಿರೋದು ವಿಷಯ ನಮ್ಮ ಫ್ಯಾಮಿಲಿಲೇ ನಡೆದಿದೆ. ಇದೇ ಥರ ಏನಾದರೂ ಈ ಅಧಿಕಾರಿಗಳು ಮನೆಗಳು ನಡೆದ್ರೆ ಹೆಂಗಿರುತ್ತೆ? ಸೆನ್ಸಿಬಲ್ ಆಗಿ ಉತ್ತರ ಕೊಡಿ. ಅರ್ಥ ಆಯ್ತಾ? ನನಗೇನು ಅವಶ್ಯಕತೆ ಇಲ್ಲ ಗುರು ಈ ವಿಡಿಯೋ ಮಾಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಗುರು. ನನಗೇನು ಗುರು, ನಾನು ಯಾವತ್ತೋ ತಿಂಗಳಿಗೆ 1 ಸತಿ 2 ಸತಿನೋ ಬರ್ತೀನಿ ಹೋಗ್ತೀನಿ ಅಷ್ಟೇ. ಬಟ್ ಇಲ್ಲಿರೋ ಜನಗಳು ಡೈಲಿ ಓಡಾಡ್ತಾರೆ. ಆಯಿತಾ? ಕ್ವಶನ್ ಮಾಡೋರಿಲ್ಲ ಗುರು.
ನೀನು ಇಲ್ಲ ಗುರು ನೀನು ಹಿಂಗೆ ತಪ್ಪು ಮಾಡಿದ್ಯಾ, ನೀನು ಇಂಥದ್ದು ಮಾಡಿಲ್ಲ, ಇಂಥದ್ದು ಮಾಡಬೇಕು ಅನ್ನೋದಕ್ಕೆ ಕ್ವಶನ್ ಮಾಡೋರೆಲ್ಲ. ಯಾಕೆ ಅಂತಂದರೆ ಅವರಾಯಿತು ಅವ್ರ ಕೆಲಸ ಆಯಿತು ಅಂತ ಜಮೀನುಗಳು ನೋಡ್ಕೊಂಡಿರೋರು ಅವ್ರ ಪಾಡಿಗೆ ಅವ್ರು ಹಂಗೆ ಇರ್ತಾರೆ, ಯಾರು ಕ್ವಶನ್ ಮಾಡಲ್ಲ ಆಯಿತಾ. ಯಾರ್ದು ಹೆಂಗಾರ ಆಗೋಗ್ಲಿ ಅಂತ ಅವ್ರು ಫಸ್ಟ್ ಆಫ್ ಆಲ್ ಅವ್ರು ತಪ್ಪು ಅಂತಲೇ ಹೇಳೋಕ್ಕಾಗಲ್ಲ. ಅವ್ರು ಏನಕ್ಕೆ ಅವ್ರು ಕ್ವಶನ್ ಮಾಡೋ ಅವಶ್ಯಕತೆ ಇಲ್ಲ. ಇವ್ರ ಕೆಲಸಗಳು ನೀವು ಕರೆಕ್ಟಾಗಿ ಮಾಡ್ಬೇಕು. ಆಮೇಲೆ ಇನ್ನೊಂದು ತೋರಿಸ್ತೀನಿ ನೋಡಿ, ಬನ್ನಿ ಮತ್ತೆ ವಾಪಸ್ ಹೋಗ್ತೀನಿ ಬನ್ನಿ. ನೋಡಿ ಇಲ್ಲಿಂದ ಅಲ್ಲಿಗೆ ಗುಬ್ಬಿಗೆ ಸೇರುತ್ತೆ ಇದು ಈ ರೋಡು. ಸೊ ಇದೇ ವರ್ಸ್ಟ್ ಆಗಿರೋ ರೋಡು ನೋಡಿ. ಇಲ್ಲಿಂದ ಇಲ್ಲಿಗೆ ಚಿಕ್ಕನಾಕ್ನಳ್ಳಿಗೆ ಸೇರುತ್ತೆ ಆಯಿತಾ. 5 years ಆಗಿದೆ ಅನಿಸುತ್ತೆ ಮೋಸ್ಟ್ಲಿ, 5 ವರ್ಷನೋ 4 ವರ್ಷನೋ ಆಗಿರಬೇಕು. ಬಟ್ ನೋಡಿ ಬೆಟರಾ, ಪ್ರತಿ ಸತಿ ಎಲೆಕ್ಷನ್ಗೂ ಒಂದೊಂದ್ಸಲ ಈ ರೋಡ್ ಹಾಕ್ತಾರೆ. ಆ್ಯಕ್ಚುಲಿ ನೋಡ್ಬೋದು ಈ ರೋಡ್ ನೋಡಿ, ಓಕೆನಪ್ಪ ಆರಾಮಾಗಿದೆ ಅಷ್ಟೇ. ಇಷ್ಟು ಹೇಳ್ತಾ ನಾನು ನನ್ನ 2 ಮಾತನ್ನ ಮುಗಿಸಿ ನಮ್ಮ ಊರ ಕಡೆ ಹೋಗ್ತಾ ಇರಬೇಕಾದ್ರೆ ಹಂಗೆ ದಾರಿನಲ್ಲಿ ಹಿಂಗೆ ಒಂದು ಕಟೌಟ್ ಕಾಣಿಸ್ತು. ಸುದೀಪ್ ಸರ್ಗೆ ಹಳ್ಳಿ ಕಡೆ ತುಂಬ ಫ್ಯಾನ್ ಫಾಲೋಯಿಂಗ್ ಇದೆ ಇವರು. ಆದರೆ ನಮ್ಮನೆ ಹಳ್ಳಿನಲ್ಲಿಲ್ಲ, ಹಳ್ಳಿಯಿಂದ 2 ಕಿಲೋಮೀಟ್ರ್ ದೂರ ತೋಟದಲ್ಲಿರೋದು. ನಾನು ಊರಿಗೆ ಬರ್ತಿರೋದ್ರ ಬಗ್ಗೆ ನಮ್ಮ ಮನೆಯವ್ರ ರಿಯಾಕ್ಷನ್ ಹೆಂಗಿರುತ್ತೋ ಏನೋ ಅಂತ ನಾನು ಅನ್ಲಿಮಿಟೆಡ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಆದರೆ ನಾನು ನಮ್ಮ ಮನೆ ಹತ್ರ ಬಂದಮೇಲೆ ಗೊತ್ತಾಗಿದ್ದು ನಾನು ಬಂದಿದ್ದು ನನ್ನ ನಾಯಿಗೂ ಇಷ್ಟ ಇಲ್ಲ ಅಂತ. ಆಮೇಲೆ ಎಲ್ಲೋ ಮಲಗಿದ್ದು ಕುಂಡಿಯಲ್ಲಿ ಆಡಿಸ್ಕೊಂಡು ಆಮೇಲೆ ನನ್ನ ಹತ್ರ ಬಂತು. ನೀನು ನಾಯ, ನೀನು ಮನೆಗೆ ಯಾರು ಬಂದರೆ ಬೊಗಳ್ಬೇಕನ್ನೋದು ಗೊತ್ತಾಗಲ್ಲ ನಿನಗೆ? ಹಾಂ, ಬೇರೆಯವ್ರು ಯಾರಾದ್ರೂ ಮನೆಗೆ ಬಂದರೆ ಬೊಗಳ್ಬೇಕನ್ನೋದು ಗೊತ್ತಾಗಲ್ಲ ನಿನಗೆ? ಯಾರಾವಾಗ ಮಲಗಿದೆಯಲ್ಲ? ಹಾಂ, ಆಗಿದ್ದಾಗಾಯ್ತು, ಮುಚ್ಚಲ್ಲೇ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಬಾ ಬಾ, ಅದೇ ಕಲ್ಲು ಹಂಗೆ ಮಾಡ್ಕೊಂತೀಯ? ಬಾರ ಬಾ 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 ಬಾ. Mother's reaction when her son came home a few days later. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.